ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲ ಆತ್ಮೀಯ ಸರ್ಕಾರಿ ಗುತ್ತಿಗೆ ನೌಕರರೇ ಹಾಗೂ ಹೊರಗುತ್ತಿಗೆ ನೌಕರರೇ, ನಿಮಗೆಲ್ಲರಿಗೂ ಹೊಸ ವರ್ಷದ ಈ ಶುಭ ಸಂದರ್ಭದಲ್ಲಿ ಒಂದು ವಿಶೇಷವಾದ ಶುಭ ಸುದ್ದಿಯೊಂದಿಗೆ ಹಾಜರಾಗಿದ್ದೇನೆ. ಇಷ್ಟು ವರ್ಷಗಳು ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರು ನಿರೀಕ್ಷೆ ಮಾಡ್ತಿದ್ದಂಥ ಎಲ್ಲ ಸಿಹಿ ಸುದ್ದಿಗಳು ಒಟ್ಟಿಗೆ ಸಿಗುತ್ತಾ 2026ರ ಹೊಸ ವರ್ಷದಲ್ಲಿ ಗುತ್ತಿಗೆ ನೌಕರರ ಬಾಳಿಗೆ ಹೊಸ ಬೆಳಕು, ಹೊಸ ಭರವಸೆಗಳು, ಹೊಸ ಆಸೆಗಳು ಈಡೇರುತ್ತಾ ಸರ್ಕಾರಿ ನೌಕರರಾಗುವ ಸೌಭಾಗ್ಯ ಸಿಗುವಂತಹ ಮಾಹಿತಿಗಳು, ಸರ್ಕಾರಿ ಗುತ್ತಿಗೆ ನೌಕರರ ಸಂಬಳ ಹೆಚ್ಚಳದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಮಾಹಿತಿಯೊಂದಿಗೆ ಈ ದಿನ ಹಾಜರಾಗಿದ್ದೀನಿ. ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ಸ್ನೇಹಿತರೆ, ಸರ್ಕಾರಿ ನೌಕರರಾಗಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಸರ್ಕಾರಿ ಸಂಬಳವನ್ನು ತಿನ್ನಬೇಕು ಅನ್ನೋದು ಒಂದು ಆಸೆ. ಆದರೆ ಎಲ್ಲರಿಗೂ ಸರ್ಕಾರಿ ನೌಕರಿ ಸಿಗತ್ತಾ? ಒಂದು 100 ಪೋಸ್ಟ್ ಹಾಕಿದ್ರೆ 2 ಲಕ್ಷ 3 ಲಕ್ಷ ಅರ್ಜಿಗಳು ಬರ್ತವೆ. ಅಂಥದ್ರಲ್ಲಿ ಸರ್ಕಾರ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರನ್ನು ನೇಮಕ ಮಾಡಿಕೊಂಡು ಅವರಿಂದ ಕೆಲಸ ಮಾಡಿಸ್ಕೊಳ್ತಾರೆ. ಆದರೆ ಸರ್ಕಾರಿ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರಿಗೆ ಸರ್ಕಾರಿ ನೌಕರರಾಗುವ ಭಾಗ್ಯ ಇಲ್ವಾ? ಖಂಡಿತವಾಗಿಯೂ ಇದೆ ಸ್ನೇಹಿತರೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳು ಕೂಡ ಇದ್ರ ಬಗ್ಗೆ ತೀರ್ಪನ್ನು ನೀಡಿದೆ. ಸತತ 10 ವರ್ಷಗಳ ಕಾಲ ಯಾರೆಲ್ಲ ಗುತ್ತಿಗೆ ನೌಕರರಾಗಿ ಕೆಲಸ ಮಾಡಿದಿರಿ ಅವರೆಲ್ಲರನ್ನೂ ಕೂಡ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಈ ಹಿಂದೆ ಒಂದು ತೀರ್ಪನ್ನು ಕೊಟ್ಟಿತ್ತು. ಕರ್ನಾಟಕ ವೆಟರ್ನರಿ ಆ್ಯಂಡ್ ಫಿಶರಿ ಯೂನಿವರ್ಸಿಟಿ ವರ್ಸಸ್ ಶ್ರೀನಿವಾಸ್ ರಾವ್ರ ಕೇಸ್ನಲ್ಲಿ ಈ ಆದೇಶವನ್ನು ಕೊಟ್ಟಿತ್ತು. ಈ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾದ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ. ದಯವಿಟ್ಟು ಯಾರು ನೋಡಿಲ್ಲ, ಇಲ್ಲಿ ಥಂಬ್ನೇಲ್ ಇದೆ, ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಡ್ತೀನಿ. ಸ್ನೇಹಿತರೆ, ಪ್ರತಿಯೊಬ್ಬ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರನ್ನ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು. ಏನಕ್ಕೆ ಅಂದರೆ ಇವರು ಆಲ್ರೆಡಿ 20-30 ವರ್ಷಗಟ್ಟಲೆ ಸರ್ಕಾರಿ ಗುತ್ತಿಗೆ ನೌಕರರಾಗಿ ಹೊರಗುತ್ತಿಗೆ ನೌಕರರಾಗಿ ಸೇವೆ ಸಲ್ಲಿಸಿರುವಂತಹ ಅವರಿಗೆ ಸರ್ಕಾರಿ ಕೆಲಸ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ತಮ್ಮ ಯೌವನದ ಸಮಯದಲ್ಲಿ ಯುವಕರಾಗಿದ್ದಾಗ ಸರ್ಕಾರಿ ಹುದ್ದೆಗೆ ಹಲವಾರು ಆಪರ್ಚುನಿಟಿ ಬಂದರೂ ಕೂಡ ಆ ಆಪರ್ಚುನಿಟಿಗಳನ್ನು ಮಿಸ್ ಮಾಡ್ಕೊಂಡು ಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಾರೆ. ಈಗ ಹೊಸದಾಗಿ ಸರ್ಕಾರಿ ನೌಕರರಾಗಿ ಸೇರಬೇಕು ಅಂದರೆ ಅವರಿಗೆ ಏಜ್ ಇಲ್ಲ, ಏಜ್ ರಿಲ್ಯಾಕ್ಸೇಷನ್ ಇಲ್ಲದೇ ಇರೋದ್ರಿಂದ ಅವರನ್ನು ಗುತ್ತಿಗೆ ನೌಕರರನ್ನು ಕೂಡ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು. ಸತತ 10 ವರ್ಷಗಳ ಕಾಲ ಯಾರ್ಯಾರು ಕರ್ತವ್ಯ ನಿರ್ವಹಿಸಿದ್ರು ಅವ್ರನ್ನೆಲ್ಲರನ್ನೂ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ನೀಡಿರುವಂತಹ ತೀರ್ಪನ್ನು ಸರ್ಕಾರ ತಕ್ಷಣ ಇಂಪ್ಲಿಮೆಂಟ್ ಮಾಡಿ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ ಹಾಗೆ ಸುಮಾರು 2.5ರಿಂದ 3 ಲಕ್ಷದವರೆಗೂ ಸರ್ಕಾರಿ ಉದ್ಯೋಗಗಳು ಖಾಲಿ ಇದೆ. ಅಲ್ಲಿ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಿದ್ದಾರೆ. ಈ ಹೊರಗುತ್ತಿಗೆ ನೌಕರರ ಏಜೆನ್ಸಿಗಳು ಮಾಡುವಂಥ ಅನ್ಯಾಯ, ಮೋಸ, ಸರ್ಕಾರಕ್ಕೆ ತೋರಿಸೋದು 25,000 ರೂಪಾಯಿ ಸಂಬಳ ಅಂತ, ಆದರೆ ಅವ್ರು ಕೊಡೋದು 12,000 13,000 ಸಂಬಳ ಕೊಟ್ಟು ಅರ್ಧಕ್ಕರ್ಧ ಸಂಬಳಗಳನ್ನ ಕಟ್ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಯಾವುದೇ ಒಂದು ಗುತ್ತಿಗೆ ಹಿಡ್ಕೊಂಡಾಗ ಅವರಿಗೆ ಒಂದು 15 ಜನ ಸಿಬ್ಬಂದಿ ಕೊಡಬೇಕು ಅಂದರೆ ಅದರಲ್ಲಿ 5 ಜನನ ಕಟ್ ಮಾಡಿ 10 ಜನ ಸಿಬ್ಬಂದಿಯಿಂದ ಅಧಿಕ ಕೆಲಸವನ್ನು ಮಾಡಿಸ್ತಾರೆ. ಈ ಎಲ್ಲ ಶೋಷಣೆಗಳು ಹೋಗಬೇಕು. ಭಾರತ ಸಂವಿಧಾನ ಹೇಳಿದ ಸಮಾನತೆಯ ತತ್ವದ ಆಧಾರದಲ್ಲಿ ಸಮಾನ ಉದ್ಯೋಗ, ಸಮಾನ ವೇತನ, ಸಮಾನ ಸೌಲಭ್ಯಗಳನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರದಲ್ಲಿ ನಾನು ಏನು ಮನವಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ಮುಂದೆ ನಡೆಯುವಂಥ ಎಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಸುಮಾರು 25ರಿಂದ 50% ಮೀಸಲಾತಿಯನ್ನು ಇಟ್ಟು ಅವರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಬೇಕು. ಅವರನ್ನು ಸರ್ಕಾರಿ ನೌಕರರಾಗಿ ಮಾಡಬೇಕು. ಮತ್ತೊಂದು ಏನಂದರೆ, ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರಿಗೆ ಕನಿಷ್ಠ ಸಂಬಳ
ಸುಮಾರು 36,000 ರೂಪಾಯಿಗಳಿಗೆ ಫಿಕ್ಸ್ ಮಾಡಬೇಕು. ಯಾವುದೇ ಒಬ್ಬ ನೌಕರ ಕೆಲಸ ಮಾಡ್ತಾಯಿದ್ರೆ ಅವರಿಗೆ 36,000 ಅದಕ್ಕಿಂತ ಹೆಚ್ಚಿನ ವೇತನವನ್ನು ಕೊಡಬೇಕು. ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರು ಸರ್ಕಾರಿ ನೌಕರರಿಗೆ ಸಮನಾಗಿ ಕೆಲಸ ಮಾಡ್ತಾರೆ. ಸರ್ಕಾರಿ ನೌಕರರು ಮಾಡುವಂಥ ಎಲ್ಲ ಕೆಲಸವನ್ನು ಮಾಡ್ತಾರೆ. ಆದರೆ ಸರ್ಕಾರಿ ನೌಕರರಿಗೆ 7th ಪೇ ಕಮಿಷನ್ ಆಧಾರದಲ್ಲಿ ಸಿ ದರ್ಜೆಯ ನೌಕರರಿಗೆ 34,400 ರೂಪಾಯಿ ಸಂಬಳ ಇದೆ. ಪ್ಲಸ್ TA DA ಅದರ್ ಅಲೋವೆನ್ಸ್ಗಳು ಎಲ್ಲ ಸೇರಿ ಒಂದು 50,000 ಆಗುತ್ತೆ. ನಾವು 50,000 ಕೇಳ್ತಾ ಇಲ್ಲ. ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರಿಗೆ ಸುಮಾರು 36,000 ರೂಪಾಯಿಗಳ ಕನಿಷ್ಠ ಪಿಂಚಣಿ ಹೇಳ್ತೀನಿ ಆಮೇಲೆ ಸಂಬಳವನ್ನು ಕೊಡಬೇಕು. 30-40 ವರ್ಷ ಸರ್ಕಾರದಲ್ಲಿ ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡಿದವರಿಗೆ ರಿಟೈರ್ಡ್ ಆದ ಮೇಲೆ ಸಿಗೋ ಅಂಥದ್ದು ಏನು? ರಿಟೈರ್ಮೆಂಟ್ ಪ್ರತಿಯೊಬ್ಬರು ಆಗಲೇಬೇಕು. ದೇಹದಲ್ಲಿ ಉತ್ಸಾಹ ಇದ್ದಾಗ ಚೆನ್ನಾಗಿ ದುಡಿಮೆ ಮಾಡ್ತಾರೆ. ಆದರೆ ರಿಟೈರ್ಡ್ ಆದಾಗ ಯಾರು ನೋಡ್ಕೊಳ್ತಾರೆ? ರಿಟೈರ್ಡ್ ಆದಂಥ ಲೈಫಲ್ಲಿ ಅವರು ಗೌರವಯುತವಾಗಿ ಜೀವನ ಮಾಡಬೇಕು ಅಲ್ವಾ? ಅದಕ್ಕೆ ಸರ್ಕಾರ ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರು ಕೊನೆಯ ತಿಂಗಳು ಪಡೆಯುತ್ತಿದ್ದಂಥ ಸಂಬಳದ 50% ಅವರು ಸಾಯೋವರೆಗೆ ಅವರ ಕುಟುಂಬದವರಿಗೆ ಪಿಂಚಣಿಯನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಅದ್ರ ಜೊತೆಯಲ್ಲಿ ಸರ್ಕಾರಿ ನೌಕರರಿಗೆ ಸಮನಾಗಿ ಕೆಲಸ ಮಾಡ್ತಿರುವಂಥ ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರ ಆರೋಗ್ಯ ಪರಿಸ್ಥಿತಿ, ಅವರ ಆರೋಗ್ಯವೇನಾದರೂ ಕೆಟ್ಟು ಹೋದರೆ ಅವಾಗ ಯಾರು ನೋಡ್ಕೊಬೇಕು? ಸರ್ಕಾರವೇ ನೋಡಬೇಕಲ್ವಾ? ಸರ್ಕಾರದ ಕೆಲಸವನ್ನೇ ಇವರು ಕೂಡ ಮಾಡಿರೋದಲ್ವಾ? ಸರ್ಕಾರಿ ನೌಕರರಿಗೆ ಯಾವ ರೀತಿಯಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಇದೆ, ಅದೇ ರೀತಿಯಲ್ಲಿ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಬೇಕು. ಬರೀ ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರಿಗಲ್ಲ, ಅವರ ಕುಟುಂಬ ವರ್ಗದವರಿಗೂ ಉಚಿತ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಇದು ಕೂಡ ಹೊಸ ವರ್ಷದಲ್ಲಿ ಮುಂದಿನ ಬಜೆಟ್ನಲ್ಲಿ ರಾಜ್ಯ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಹಾಕ್ತೀವಿ. ರಾಜ್ಯ ಸರ್ಕಾರ ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡುವಂಥ ಸಾಧ್ಯತೆ ಇದೆ. ಸರ್ಕಾರಿ ನೌಕರರಾಗುವ ಜೊತೆಯಲ್ಲಿ ಇದು ಕೂಡ ಇದೆ. ಮತ್ತು ರಿಸ್ಕ್ ಅಲೋವೆನ್ಸ್ಗಳನ್ನು ಕೊಡಬೇಕು. ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರು ರಿಸ್ಕ್ ಇರೋ ಕೆಲಸಗಳಲ್ಲಿ ಮಾಡ್ತಾ ಇರ್ತಾರೆ. ಅಪಾಯಕಾರಿ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇರೋದರಿಂದ ಅವರಿಗೆ ರಿಸ್ಕ್ ಅಲೋವೆನ್ಸನ್ನು ಕೊಡುವಂಥ ಸರ್ಕಾರ ಗಮನ ಹರಿಸಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿರುವಂಥ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಸೌಲಭ್ಯಗಳನ್ನು ಕೊಡಬೇಕು. ಭಾರತ ಸಂವಿಧಾನದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಆರ್ಟಿಕಲ್ 14, 16 ಸಮಾನತೆಯ ತತ್ವ. ಸಮಾನತೆ ಅಂದರೆ ಏನು? ಸಮಾನ ಕೆಲಸ, ಸಮಾನ ಸೌಲಭ್ಯ, ಸಮಾನ ವೇತನವನ್ನು ಕೊಡಬೇಕು. ಗುತ್ತಿಗೆ ನೌಕರರು ಸರ್ಕಾರಿ ನೌಕರರು ಮಾಡುವಂಥ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ಬೇಕಾದ್ರೆ ಅವರಿಗೂ ಕೂಡ ಸರ್ಕಾರಿ ನೌಕರರಿಗೆ ಯಾವ ರೀತಿ ಸಂಬಳವನ್ನು ಕೊಡ್ತಾಯಿದ್ರು, ಸೌಲಭ್ಯಗಳನ್ನು ಕೊಡ್ತಾಯಿದ್ರು, ಆ ಸೌಲಭ್ಯಗಳನ್ನು ಗುತ್ತಿಗೆ ನೌಕರರಿಗೆ ಕೊಡಬೇಕು. ಗುತ್ತಿಗೆ ನೌಕರರ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸದ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಸರ್ಕಾರಿ ಕೆಲಸ ಮಾಡುವಂಥ ಸರ್ಕಾರಿ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರು ರಿಟೈರ್ಡ್ ಆದಂಥ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ ಯಾವ ರೀತಿ ಕಮಿಟೇಷನ್ ಅಂತ 15ರಿಂದ 20 ಲಕ್ಷ ಕೊಡ್ತಾರೋ ಅದೇ ರೀತಿ ಕಮಿಟೇಷನನ್ನು ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರಿಗೂ ಕೊಟ್ಟರೆ ಕೂಡ ಅವರು ಆ ಹಣದಲ್ಲಿ ತಮ್ಮ ಮುಂದಿನ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಅದರ ಜೊತೆಯಲ್ಲಿ ರಿಟೈರ್ಡ್ ಆದಂಥ ಪ್ರತಿಯೊಬ್ಬ ಸರ್ಕಾರಿ ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರಿಗೆ 15 ಲಕ್ಷ ರೂಪಾಯಿಗಳ ಇಡಿಗಂಟನ್ನು ಕೊಡೋಂಥ ಇನ್ಸೂರೆನ್ಸನ್ನು ಕೊಡೋಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ಹೊಸ ವರ್ಷದಲ್ಲಿ ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರ ಎಲ್ಲ ಸಮಸ್ಯೆಗಳು ಬಗೆಹರಿಯಲಿ ಅಂತ ಹೇಳಿ ಕೇಳ್ಕೊಂತ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.